ವಿಧಾನಸಭೆಯಲ್ಲಿ ಜಿ ವಿರುದ್ಧ ನಿರ್ಣಯ, ಕೇಂದ್ರ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ ಸಿಎಂ. ಕೇಂದ್ರ ಸರ್ಕಾರದ ಈ ನಿಯಮ ಅತ್ಯಂತ ಖಂಡನೀಯ ಅಂದಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿಯಮ ಅತ್ಯಂತ ಖಂಡನೀಯ ಅಂದಿದ್ದಾರೆ ಸಿಎಂ. ವಿಧಾನಸಭೆಯಲ್ಲಿ ಜಿ ವಿರುದ್ಧ ನಿರ್ಣಯ ಮಂಡನೆಯಾಗಿದೆ. ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಿದ್ದಾರೆ ಸಿಎಂ. ಜೊತೆಗೆ ಕೇಂದ್ರ ಸರ್ಕಾರದ ಈ ನಿಯಮವನ್ನ ಖಂಡಿಸಿದ್ದಾರೆ. ಯೋಜನೆ ಕಾಂಗ್ರೆಸ್ ಸದನ ಅಲ್ಲ, ಬುಡಮೇಲು ಮಾಡಿ ಅದನ್ನು ರದ್ದತಿ ಮಾಡಿ ಲೂಟಿಕೋರ ಕಾಂಗ್ರೆಸ್ ಕಾಯ್ದೆಯನ್ನು ತಂದಿದ್ದಾರೆ. ಕಾಂಗ್ರೆಸ್ ಅವರು ಲೂಟಿ ಮಾಡಿದೆ. ಈಗ ಮರುಸ್ಥಾಪಿಸಬೇಕು. ಲೂಟಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ರಾಮ್ ಕಿ ಲೂಟಿ ಸರ್ಕಾರ ಕೇಂದ್ರ ನಿರ್ಣಯದ ಲೂಟಿ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಆಡಿಟ್ ಅಲ್ಲಿ ಬಂದಿದೆ. ಆಡಿಟ್ ರಿಪೋರ್ಟ್ ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ತರ ನಡೆಸಕ್ಕಾಗಲ್ಲ. ನೀವು ಲೂಟಿ ಸರ್ಕಾರಕ್ಕೆ ಮಾತಾಡುವಾಗ ಸಾಮಾಜಿಕ ಅವ್ರಿಗೆ ಅವಕಾಶ ಇದೆಯಲ್ಲ ಮಾತಾಡೋಕೆ. ನೇಮಕ ಮಾಡ್ತಿದ್ದಾರೆ, ವಿರೋಧ ಪಕ್ಷದ ನಾಯಕರಿಗೆ ಮಾತಾಡೋಕೆ ಅವಕಾಶ ಇದೆಯಲ್ಲ. ನವೀಕರಣ ಮಾಡಿದ್ರ ಇದು ಕೆಲಸದ ಹಂಚಿಕೆ. ವಿಧಾನಸಭೆಯಲ್ಲಿ ಜಿ ವರ್ಸಸ್ ನರೇಗಾ ಸಂಗ್ರಾಮ. ಆಡಳಿತ ಪಕ್ಷದ ವಿರುದ್ಧ ಆರ್ ಅಶೋಕ್ ನೇರ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಕಾಲು ಕೆರೆದು ಜಗಳ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಕುಳಿತು ಉತ್ತರನ ಪೌರುಷ ತೋರಿಸ್ತಾ ಇದ್ದಾರೆ. ದಮ್ ತಾಕತ್ತಿದ್ರೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಾತಾಡ್ಲಿ. ಕಾಂಗ್ರೆಸ್ ನಾಯಕರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸವಾಲು. ಸದನದ ನಿಯಮಗಳನ್ನು ಗಾಳಿಗೆ ತೂರಿ ನಿರ್ಣಯವನ್ನು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರವನ್ನು ಬೈಯೋದು, ತೆಗಳೋದು, ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವ್ರು ಏಕಾಏಕಿ ದೌರ್ಜನ್ಯ ಮಾಡಿ ಇವತ್ತು ಕೇಂದ್ರ ಸರ್ಕಾರವನ್ನು ಕೆಟ್ಟ ರೀತಿಯಾಗಿ ಬೈಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದರೆ ನಾವು ಸೇರ್ಕೊತೀವಿ. ಅವ್ರಿಗೆ ಯೋಗ್ಯತೆ ಇದ್ದರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ, ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ, ಪ್ರಿಯಾಂಕಾ ವಾಡ್ರಾನ ಮಾಡ್ಕೊಂಡ್ಲಿ. ಇಲ್ಲಿ ಬಂದು ಅಧಿವೇಶನದಲ್ಲಿ ಈ ನಿಯಮ ಬಾಹಿರವಾಗಿ ಕೇಂದ್ರ ಸರ್ಕಾರದ ಟೀಕೆ ಮಾಡುವಂಥದ್ದು ಎಷ್ಟು ಸರಿ? ಹಿಂದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ SM ಕೃಷ್ಣ ಇದ್ದರು. ಅವರು ಈ ರಾಜ್ಯಕ್ಕೆ ಏರ್ಪೋರ್ಟ್ ತಂದರು, ಬೆಂಗಳೂರಿಗೆ ಮೆಟ್ರೋ ತಂದರು, ಕಾವೇರಿ ನೀರನ್ನು ಬೆಂಗಳೂರಿಗೆ ತರುವಂಥದ್ದಕ್ಕೆ ಹಣವನ್ನು ತಂದರು. ಅದು ಮತ್ಸದಿತನ ಅನ್ನೋದು. ಒಬ್ಬ ರಾಜಕಾರಣಿಗೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅನ್ನೋದು ಇರಬೇಕೇ ಹೊರತು ಈ ಸಿದ್ದರಾಮಯ್ಯವ್ರಿಗೆ ರಾಜ್ಯ ಅಭಿವೃದ್ಧಿ ಬೇಕಾಗಿಲ್ಲ.
ಅವ್ರ ಅಭಿವೃದ್ಧಿ ಆಗಬೇಕು, ಅವ್ರ ಪಾರ್ಟಿಯವ್ರ ಅಭಿವೃದ್ಧಿ ಆಗಬೇಕು, ಅವ್ರದ್ದು ಎಲ್ಲೆಲ್ಲಿ ಎಲೆಕ್ಷನ್ ನಡೀತೋ ದೇಶದಲ್ಲಿ ಅಲ್ಲಿಗೆಲ್ಲ ಹಣ ಕೊಡಬೇಕು. ಇದಕ್ಕೋಸ್ಕರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರನ ಕಾಲು ಕೆರೆದು ಜಗಳಕ್ಕೆ ತೆಗಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.